ನಮಸ್ಕಾರ ಸ್ನೇಹಿತರೆ, ಈ ಗಿಡವನ್ನು ನೀವು ನೋಡ್ತಾ ಇರ್ಬೋದು. ನೀವು ನೋಡಿ, ಇದನ್ನು ನಮ್ಮ ಕಡೆ ಕಮ್ಯುನಿಸ್ಟ್ ಗಿಡ ಅಂತ ಕರೀತಾರೆ. ಇವಾಗೆಲ್ಲ ನೋಡಲಿಕ್ಕೆ ಭಾಳ ಅಪರೂಪ ಇದು. ಈ ಗಿಡದ ವಿಶೇಷತೆ ಏನಂದರೆ ನೋಡಿ, ಇಲ್ಲೆಲ್ಲ ಇದೆ ಪಕ್ಕ ಒಂದು ನೋಡಿ, ನೋವಿಗೆಲ್ಲ ರಾಮಬಾಣ ಇದ್ದಂಗೆ ಇದು. ಅಂದರೆ ನಾವು ಚಿಕ್ಕವರಿರುವಾಗ ಸ್ಕೂಲ್ಗೆ ಹೋಗುವಾಗ ಸಂದರ್ಭದಲ್ಲಿ ಈ ಎಲೆಯಲ್ಲಿ ಏನಾದರೂ ಗಾಯ ಆಯಿತು, ಬಿದ್ದು ಗಾಯ ಇದ್ದರೆ ಈ ಎಲೆಯಲ್ಲಿ ತಗೊಳ್ತಾ ಇದ್ವಿ. ಎಲೆಯನ್ನು ತಗೊಂಡು ಸ್ವಲ್ಪ ಹಿಂಡಿ ಏನು ಗಾಯ ಆಗಿರುತ್ತಲ್ಲ, ಆ ಗಾಯದಕ್ಕೆ ಸ್ವಲ್ಪ ಹಿಂಡಿ ಇದರ ರಸ ಬಿಟ್ಟರೆ ಉಂಟಲ್ಲ, ಒಂದು 2-3 ಬಾರಿ ಬಿಟ್ಟರೆ ಉಂಟಲ್ಲ ರಸ, ಒಂದು 2 ದಿನದಲ್ಲೇ ಕಡಿಮೆ ಆಗ್ತಾಯಿತ್ತು ನೋವಿಗೆಲ್ಲ. ಹೀಗೆ ಅದು ಅದ್ಭುತವಾದಂಥ ಗಿಡ ಇದು, ರಾಮಬಾಣದಾಗಿತ್ತು. ಅನೇಕರಿಗೆ ಗೊತ್ತಿರ್ಬೋದು, ಸ್ಕೂಲ್ ಹೋಗೋ ಸಂದರ್ಭದಲ್ಲಿ ಏನಾದರೂ ಜಾರಿ ಬಿದ್ದರೆ, ಸೈಕಲಿಂದ ಬಿದ್ದರೆ ಎಲ್ಲ ಕಮ್ಯುನಿಸ್ಟ್ ಗಿಡದ ರಪ್ಪ ಕತ್ತಿದ್ದು ಗಾಯ ಏನಾದರೂ ಆದರೆ ಕಮ್ಯುನಿಸ್ಟ್ ಇದು ರಸ ಬಿಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ನಮ್ಮದು ಸ್ವಲ್ಪ ಗಾಯ ಆಗಿದೆ ಅನಿಸ್ತಾ ಇರ್ಬೋದು. ಈಗ ಬಿಡ್ತಾ ಇದ್ದೀನಿ ನೋಡುವ. ಈ ಗಿಡದ್ದು ಕಮ್ಯುನಿಸ್ಟ್ ಗಿಡ ಅಂತ ಏನು ಕರಿತೀವಿ, ಇದೊಂದು 2-3 ಎಲೆಯನ್ನೆಲ್ಲ ತಗೊಂಡು ಚೆನ್ನಾಗಿ ಕೈಗೆ ಸ್ವಲ್ಪ ನೀರೇನಾದರೂ ಹಾಕ್ಕೊಂಡು ಹಿಂಡಿ ಉದ್ದಿದ್ರೆ ಉಂಟಲ್ಲ ನೋಡಿ, ಈ ರೀತಿ ಬರುತ್ತೆ ಇದು. ನೋಡಿ, ರಸವಿರುತ್ತೆ ಇದರಲ್ಲಿ. ಸ್ವಲ್ಪ ಇನ್ನೂ ಕೂಡ ಹಿಂಡಬೇಕು, ಸ್ವಲ್ಪ ನೀರು ಹಾಕಿ. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ರಸ ಎಲ್ಲ ತೆಗೆದಾದ್ಮೇಲೆ ಹೀಗಾಗ್ತದೆ, ರಸ ಇರ್ತದೆ ಇರಲಿ. ಇದನ್ನು ಹಿಂಡಬೇಕು. ಯಾರೆಲ್ಲ ಈ ಕಮ್ಯುನಿಸ್ಟ್ ಗಿಡದಲ್ಲಿ ಯಾರೆಲ್ಲ ಬಿದ್ದು ನೋವಾದಾಗೆಲ್ಲ ಹಚ್ಕೊಂಡಿದ್ದೀರಿ ಅವರೆಲ್ಲ ಕಮೆಂಟ್ ಮಾಡಿ. ಇದೆಲ್ಲ ಆಯುರ್ವೇದಿಕ್, ಅಂದರೆ ನೈಸರ್ಗಿಕವಾಗಿ ಸಿಗುವಂಥದ್ದು ಈ ಕಮ್ಯುನಿಸ್ಟ್ ಗಿಡದ್ದು ಮದ್ದು. ಇವಾಗೆಲ್ಲ ಈ ಗಿಡ ನೋಡಲಿಕ್ಕೂ ಅಪರೂಪ. ಹಾಗೆ ನನಗೆ ಇಲ್ಲಿ ನಾನು ಈಚೆ ಬರುವಾಗಿದ್ದು ಕಾಣಿಸ್ತಪ್ಪ, ಅದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ಗಿಡದಿಂದ ನೋವು ನಿವಾರಣೆ ಮಾಡ್ಕೊಂಡಿದ್ದೀರಿ ಅವರೆಲ್ಲ ಒಂದು ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.